ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಆಗಿತ್ತಲ್ಲ RCB ವಿಚಾರದಲ್ಲಿ, ಅದಕ್ಕೀಗ ವರದಿಯನ್ನ ರೆಡಿ ಮಾಡುವಂತ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ವರದಿಯಲ್ಲಿ ಏನಿದೆ, ಯಾರ ಮೇಲೆ ಈ ಹೊಣೆಯನ್ನ ಹಾಕುವಂತ ಕೆಲಸ, ಯಾರನ್ನ ಬಲಿ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಬಹಳ ಇಂಪಾರ್ಟೆಂಟು. ಈ ವರದಿಯನ್ನು ಕಳಿಸ್ತಾರಂತೆ. ಎಲ್ಲಿಗೆ? ಸ್ಟೋರಿ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ದುರಂತ, IPSಗಳ ಸಸ್ಪೆಂಡ್ ರಿಪೋರ್ಟ್ ರೆಡಿ. ಪೊಲೀಸರ ಲೋಪ ಎತ್ತಿ ಹಿಡಿದಿದ್ಯಾ ಸರ್ಕಾರ? ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ IPSಗಳನ್ನ ಸಸ್ಪೆಂಡ್ ಮಾಡಿರುವ ವರದಿ ತಯಾರಾಗಿದೆ. ವರದಿಯಲ್ಲಿ ಪೊಲೀಸರ ಲೋಪವನ್ನೇ ಸರ್ಕಾರ ಎತ್ತಿ ಹಿಡಿದಿದ್ಯಾ ಎಂಬ ಚರ್ಚೆ ಶುರುವಾಗಿದೆ. IPS ಅಧಿಕಾರಿಗಳ ಮೇಲೆ ಕರ್ತವ್ಯ ಲೋಪದ ಚಾರ್ಜ್ ಶೀಟ್ ಸಿದ್ಧಪಡಿಸಿರೋ ಸರ್ಕಾರ ನಾಳೆಯೊಳಗೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಇದು ಸರ್ಕಾರದ ಸೇಫ್ ರಿಪೋರ್ಟ್ ಆಗಿದೆಯಾ ಅಥವಾ ಕೇಂದ್ರಕ್ಕೆ ಈ ವರದಿ ತಲುಪಿದ ಮೇಲೆ ಏನ್ ಮಾಡುತ್ತೆ? ಅದರ ಇನ್ಸೈಡ್ ಡೀಟೇಲ್ಸ್ ನೋಡೋದಾದ್ರೆ, ಕಾಲ್ತುಳಿತ ಕೇಸ್ IPSಗಳ ಅಮಾನತು ವರದಿ ಸಿದ್ಧ. ನಿಯಮಾವಳಿ ಪ್ರಕಾರ 15 ದಿನದೊಳಗಾಗಿ ವರದಿ ಸಲ್ಲಿಸಬೇಕು. ನಾಳೆಯೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಿರುವ ವರದಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೇಂದ್ರಕ್ಕೆ ವರದಿ. IPS ಅಧಿಕಾರಿಗಳ ಅಮಾನತು ಮಾಡಿದ್ರೆ ವರದಿ ಸಲ್ಲಿಸಬೇಕು. IPS ಸಸ್ಪೆಂಡ್ ಬಗ್ಗೆ ಕೇಂದ್ರಕ್ಕೆ ಮಾಹಿತಿಯನ್ನಷ್ಟೇ ನೀಡಿರುವ ಸರ್ಕಾರ. DPAR ನಿಂದಲೇ IPS ಅಧಿಕಾರಿಗಳ ಸಸ್ಪೆಂಡ್ ವರದಿ ತಯಾರು. IPS ಅಧಿಕಾರಿಗಳಾದ ದಯಾನಂದ ಶೇಖರ್, ವಿಕಾಸ್ ಕುಮಾರ್ ಸಸ್ಪೆಂಡ್. ಚಿನ್ನಸ್ವಾಮಿ ಕಾಲ್ತುಳಿತದ ಕರ್ತವ್ಯ ಲೋಪದಡಿಯಲ್ಲಿ ಸಸ್ಪೆಂಡ್ ಮಾಡಿದ್ದ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಹೊಣೆ ಪೊಲೀಸರದ್ದ? ರಾಜ್ಯ ಸರ್ಕಾರದ ಸಸ್ಪೆಂಡ್ ಕ್ರಮ ಎತ್ತಿ ಹಿಡಿಯುತ್ತಾ ತಿರಸ್ಕರಿಸುತ್ತಾ ಎಂಬುದನ್ನ ಕಾದು ನೋಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ 5 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಅದರಲ್ಲಿ 3 IPS ಅಧಿಕಾರಿಗಳು ಇದ್ರು. ನಿಯಮಾವಳಿಗಳಂತೆ IPS ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ ಬಳಿಕ ಕೇಂದ್ರಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರ ಮೌಖಿಕವಾಗಿ ಮಾಹಿತಿ ಕೊಟ್ಟಿದೆ, ಇನ್ನೂ ಕೂಡ ಲಿಖಿತವಾಗಿ ವರದಿಯನ್ನು ರವಾನೆ ಮಾಡಿಲ್ಲ. ನಾಳೆ ಒಳಗಡೆ ಆ ಒಂದು ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ DPR ವರದಿಯನ್ನು ಕೂಡ ಸಿದ್ಧಪಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಪೊಲೀಸರ ಕರ್ತವ್ಯ ಲೋಪ ಜೊತೆಗೆ ನಿರ್ಲಕ್ಷ್ಯತನದ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ವರದಿಯನ್ನು ಕೇಂದ್ರಕ್ಕೆ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವರದಿಯನ್ನು ಅಕ್ಸೆಪ್ಟ್ ಮಾಡುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಕಾಲ್ತುಳಿತ ದುರಂತ ಕೇಸ್ ತನಿಖೆ ಚುರುಕು. ಇನ್ನೊಂದು ವಾರ ಗಡುವು ಕೇಳಲು DC ಚಿಂತನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಸಂಬಂಧ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಳಿಸಿದ ಜಿಲ್ಲಾಧಿಕಾರಿ ಜಗದೀಶ್ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಕಣ್ಣಿಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸಂಪೂರ್ಣ CCTV ದೃಶ್ಯಾವಳಿ ನೀಡುವಂತೆ ಪತ್ರ ಬರೆದದ್ದು. ಸ್ಟೇಡಿಯಂ ಹೊರಭಾಗ ಒಳಭಾಗದ ಫುಟೇಜ್ ಒದಗಿಸಲು ಸೂಚನೆ ನೀಡಲಾಗಿದೆ. ಆದರೆ ಎಲ್ಲಾ CCTV ವಿಡಿಯೋ CID ವಶಕ್ಕೆ ಪಡೆದುಕೊಂಡದ್ದು. CCTV ಬಗ್ಗೆ CID ಜೊತೆಗೂ DC ಚರ್ಚೆ ನಡೆಸಿದ್ದಾರೆ. ಚಿನ್ನಸ್ವಾಮಿ ಮುಂಭಾಗ ರಸ್ತೆಯಲ್ಲಿದ್ದ ಬಹುತೇಕ ಸುಮಾರು 30ಕ್ಕೂ ಹೆಚ್ಚು ಫುಟೇಜ್ಗಳನ್ನ ಪಡೆದು ದೃಶ್ಯಾವಳಿ ಪರಿಶೀಲನೆ ನಡೆಸಿ ಘಟನೆ ಕುರಿತು ವಿಶ್ಲೇಷಣೆ ನಡೆಸಲಾಗುತ್ತಿದೆ. ಭದ್ರತಾ ವ್ಯವಸ್ಥೆ, ಪೊಲೀಸರ ನಿಯೋಜನೆ, ಪೊಲೀಸ್ ಸಿಬ್ಬಂದಿ ಸಂಖ್ಯೆ, ಜನರ ಕ್ರೌಡ್ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಇದೇ ವೇಳೆ ಕಾಲ್ತುಳಿತ ಸಂಬಂಧ 70ಕ್ಕೂ ಹೆಚ್ಚು ಮಂದಿಯಿಂದ ಕಾಲ್ತುಳಿತ ನೂಕುನುಗ್ಗಲು ಬಗ್ಗೆ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಮೃತರ ಕುಟುಂಬದವರು, ಗಾಯಾಳುಗಳು, ಪ್ರತ್ಯಕ್ಷದರ್ಶಿಗಳು, KSCA, RCB, DNA, BBMP ಪೊಲೀಸ್ ಅಧಿಕಾರಿಗಳ ಸುಮಾರು 70 ಮಂದಿಯ ಹೇಳಿಕೆ ಪಡೆದು ಕಾಲ್ತುಳಿತ ಸಂಬಂಧ ಸವಿವರವಾಗಿ ವರದಿ ತಯಾರಿ ಮಾಡಲಾಗ್ತಿದೆ. ಸದ್ಯ ಇನ್ನೂ ಕೆಲವರ ಹೇಳಿಕೆ ಬಾಕಿ ಹಿನ್ನೆಲೆ 1 ವಾರ ಅವಧಿ ವಿಸ್ತರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ ಈಗಾಗಲೇ ಬಹುತೇಕ ಮುಕ್ತಾಯದ ಹಂತಕ್ಕೆ ಮ್ಯಾಜಿಸ್ಟೀರಿಯಲ್ ತನಿಖೆ ಬಂದು ನಿಂತಿದೆ. ಸುಮಾರು 70ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲು ಮಾಡುವ ಕೆಲಸವನ್ನು ಬೆಂಗಳೂರು ಜಿಲ್ಲಾಧಿಕಾರಿ ಮಾಡಿರೋದು. ಅದರಲ್ಲಿ BBMP ಅಧಿಕಾರಿಗಳಿರ್ಬೋದು, ಮತ್ತು ಪೊಲೀಸ್ ಅಧಿಕಾರಿಗಳು, ಅದರ ಜೊತೆಗೆ KSCA ಸಿಬ್ಬಂದಿಗಳು ಮತ್ತು RCBಯ ಮ್ಯಾನೇಜ್ಮೆಂಟ್, ಹೀಗೆ ನಾನಾ ತರಹದಲ್ಲಿ ಯಾರ್ಯಾರು ಅವತ್ತು ಕರ್ತವ್ಯದಲ್ಲಿ ನಿಯೋಜನೆಗೊಂಡಿದ್ರು ಅಂಥವರ ಸುಮಾರು 70 ಮಂದಿ ಹೇಳಿಕೆಯನ್ನು ದಾಖಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದಷ್ಟು ಮಂದಿಯ ಹೇಳಿಕೆ ದಾಖಲು ಮಾಡೋದು ಅವಶ್ಯಕತೆ ಇದೆ. ಹೀಗಾಗಿಯೇ ಆ ಹೇಳಿಕೆಯನ್ನು ದಾಖಲು ಮಾಡಬೇಕಾದಂತಹ ಅವಶ್ಯಕತೆ ಹಿನ್ನೆಲೆ ಮತ್ತೊಂದು ವಾರ ಎಕ್ಸ್ಟೆಂಡ್ ಮಾಡುವಂತೆ, ಸಮಯವನ್ನು ಹೆಚ್ಚುವರಿ ಮಾಡುವಂತೆ ಕೇಳ್ಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರೋದು. ಈ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿಗೆ DC ಅವರು ಪತ್ರವನ್ನು ಬರೆದಿದ್ದಾರೆ. ಪ್ರಕರಣ ಸಂಬಂಧ ನಿಮ್ಮ ಬಳಿ ಇರುವಂತಹ ಎಲ್ಲ CCTVಗಳನ್ನು ನೀಡಿ ಅಂತೇಳಿ. ಈಗಾಗಲೇ CCTV DVRನ್ನು CID ಪಡೆದುಕೊಂಡಿದೆ, ವಶಕ್ಕೆ ಪಡೆದುಕೊಂಡಿದೆ. ಹೀಗಾಗಿ CID ಬಳಿಯಿಂದ CCTVಯನ್ನು ಪಡೆದುಕೊಳ್ಳಲಾಗಿದೆ. ಆ CCTVಯಲ್ಲಿ ಅವತ್ತು ಯಾರದ್ದು ತಪ್ಪು, ಅವತ್ತು ಕ್ರೌಡ್ ಎಷ್ಟು ಸೇರಿತ್ತು, ಯಾವ್ಯಾವ ಗೇಟ್ನಲ್ಲಿ ಯಾವ್ಯಾವ ಅಧಿಕಾರಿಗಳು ಕರ್ತವ್ಯವನ್ನು ನಿಯೋಜನೆಗೊಂಡಿದ್ರು, ಒಳಭಾಗದಲ್ಲಿ ಏನಾಗ್ತಿತ್ತು, ಈ ಎಲ್ಲ ಸಂಪೂರ್ಣವಾಗಿ CCTVಯನ್ನು ಪರಿಶೀಲನೆ ಬಳಿಕ ಅಂತಿಮವಾಗಿ ವರದಿಯನ್ನು ಕೊಡೋದಕ್ಕೆ ಇದೀಗ DC ಅವರು ತಯಾರಿಯನ್ನು ಮಾಡಿಕೊಂಡಿರೋದು. ಕ್ರೌಡ್ ಕಂಟ್ರೋಲ್ಗೆ ಕರಡು ಬಿಲ್
ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದ ಬಳಿಕ ಇಂತಹ ಘಟನೆ ಮರುಕಳಿಸದಂತೆ ಮಾರ್ಗಸೂಚಿ ಸಿದ್ಧ ಮಾಡುವುದಾಗಿ ಸರ್ಕಾರ ಹೇಳಿತ್ತು. 2 ವಾರಗಳ ನಂತರ ಕಾಲ್ತುಳಿತ ಕೇಸ್ ಸಂಬಂಧ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಕ್ರೌಡ್ ಕಂಟ್ರೋಲ್ ಬಿಲ್ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಕಾನೂನು ಇಲಾಖೆ ಪ್ರಸ್ತಾಪ ಮಾಡಿತ್ತು. ಕಾರ್ಯಕ್ರಮಗಳಲ್ಲಿ ಕ್ರೌಡ್ ಕಂಟ್ರೋಲ್, ಮಾಸ್ ಗ್ಯಾದರ್ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಜೊತೆಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಚರ್ಚೆ ಬಳಿಕ ಸೂಕ್ತ ನಿರ್ಧಾರ ಮಾಡುವುದಾಗಿ ತಿಳಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿದ ಪ್ರಕರಣ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅದಕ್ಕಾಗಿ ರಾಜ್ಯಾದ್ಯಂತ ಕ್ರೌಡ್ ಕಂಟ್ರೋಲ್ ಈವೆಂಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಕ್ರೌಡ್ ಕಂಟ್ರೋಲ್ ಬಿಲ್ ಬಗ್ಗೆ ಪ್ರಸ್ತಾಪ ಆಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಸವಿಸ್ತರವಾಗಿ ಚರ್ಚೆಯಾಗಿ ಅನುಮೋದನೆ ಸಿಗುವಂಥ ಸಾಧ್ಯತೆ ಇದೆ. ಆಯೋಜಕರೇ ಎಲ್ಲದಕ್ಕೂ ಕೂಡ ನೇರ ಹೊಣೆ ಅಂತ ಈ ಬಿಲ್ನಲ್ಲಿ ಹೇಳಲಾಗ್ತಾ ಇದೆ. ಜೊತೆಗೆ 3 ವರ್ಷಗಳ ತನಕ ಜೈಲು, 5 ಲಕ್ಷ ರೂಪಾಯಿ ತನಕ ದಂಡವನ್ನು ವಿಧಿಸೋದಕ್ಕೂ ಕೂಡ ಇಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಬಿಲ್ ಜಾರಿಗೆ ಬಂದರೆ ಖಂಡಿತವಾಗಿಯೂ ಕೂಡ ಕ್ರೌಡನ್ನು ಕಂಟ್ರೋಲ್ ಮಾಡತಕ್ಕಂಥವರು ಆಯೋಜಕರೇ ಆಗಿರ್ತಾರೆ. ಅಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೆದರೂ ಕೂಡ ಅದಕ್ಕೆ ಆಯೋಜಕರೇ ಒಂದು ರೀತಿಯಲ್ಲಿ ಜವಾಬ್ದಾರರಾಗ್ತಾರೆ. ಜೊತೆಗೆ ಪರಿಹಾರವನ್ನು ಕೊಡೋದಕ್ಕೆ ವಿಳಂಬ ಮಾಡಿದ್ರೆ ಅಥವಾ ಕೊಡೋದಕ್ಕೆ ಹಿಂದೇಟಾಕಿದ್ರೆ ಅವರ ಒಂದು ಆಸ್ತಿಯನ್ನು ಹರಾಜು ಮಾಡಿ ಅದನ್ನು ಗಾಯಾಳುಗಳು ಅಥವಾ ಮೃತರ ಕುಟುಂಬಕ್ಕೆ ಕೊಡೋದಕ್ಕೂ ಕೂಡ ಈ ಒಂದು ಕಾನೂನಿನಲ್ಲಿ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ ಬಿಲ್ ಪಾಸ್ ಆಗುತ್ತಾ? ಇದಕ್ಕೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆಗಳಾಗಿ ಇನ್ನಷ್ಟು ಆ್ಯಡ್ ಆನ್ ಆಗುತ್ತಾ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ಕೇಸ್ ಕೇಂದ್ರದ ಕೈ ಸೇರಿದ ಬಳಿಕವೇ ಅಮಾನತ್ತಾದ ಐಪಿಎಸ್ ಅಧಿಕಾರಿಗಳ ಮುಂದಿನ ಭವಿಷ್ಯ ಗೊತ್ತಾಗಲಿದೆ. ಒಂದು ವೇಳೆ ಸರ್ಕಾರದ ವರದಿ ತಿರಸ್ಕಾರ ಮಾಡಿದರೆ ಅಮಾನತ್ತಾದವರು ಕೆಲಸಕ್ಕೆ ಹಾಜರಾಗುವ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.